ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಾರಣಾಸಿಯಲ್ಲಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ಇಂದು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಬೆಳಗ್ಗೆ 11:40ಕ್ಕೆ ಸರಿಯಾಗಿ ಅಭಿಜಿತ್ ಲಗ್ನ ಆನಂದ ಯೋಗ ಶುಭ ಮುಹೂರ್ತದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಪ್ರಧಾನಿ ಮೋದಿ ನಾಮಪತ್ರಕ್ಕೆ ಬ್ರಾಹ್ಮಣ, ದಲಿತ ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದ 4 ಸೂಚಕರಾಗಿ ಸಹಿ ಹಾಕಿದ್ರು. ಮೋದಿ ನಾಮಪತ್ರ ಸಲ್ಲಿಸೋ ಸಂದರ್ಭದಲ್ಲಿ ಎನ್ಡಿಎ ಆಡಳಿತದಲ್ಲಿರೋ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಉಪಸ್ಥಿತರಿದ್ದರು. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಉತ್ತರ ಪ್ರದೇಶದ ಕಾಶಿಯಲ್ಲಿರೋ ಗಂಗಾ ನದಿಯ ದಶಾಶ್ವಮೇಧ ಘಾಟ್ಗೆ ತೆರಳಿದ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಪೂಜೆ ಸಲ್ಲಿಸಿದ್ರು. 6 ಅರ್ಚಕರ ನೇತೃತ್ವದಲ್ಲಿ ಮೋದಿ ಗಂಗಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಭಾಳ ಇಂಟ್ರೆಸ್ಟಿಂಗ್ ಅಂದರೆ ನಾವು ಗಮನಿಸಬೇಕಾಗಿರೋದು ಗ್ರಾಫಿಕ್ಸ್. ಏನು ಶ್ವೇತಾ ಅವರೇ, ಆ ಗ್ರಾಫಿಕ್ಸ್ನ ಭಾಳ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ. ಅದರಲ್ಲಿ ಪ್ರಧಾನಮಂತ್ರಿಗಳು ಇಡೀ ರಾಷ್ಟ್ರವನ್ನು 10 ವರ್ಷಗಳ ಕಾಲ ಆಳಿದ್ದಾರೆ. ಅದಕ್ಕಿಂತ ಮುಂಚೆ 12 ವರ್ಷಗಳ ಕಾಲ CM ಆಗಿದ್ದರು. ಅಂದರೆ ಟೋಟಲ್ 20 years ಇನ್ ಪಾಲಿಟಿಕ್ಸ್, ಆಕ್ಟಿವ್ ಪಾಲಿಟಿಕ್ಸ್, ಎಲೆಕ್ಟಾರಲ್ ಪಾಲಿಟಿಕ್ಸ್. ಎಷ್ಟು ದುಡ್ಡು ಮಾಡಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಫಸ್ಟಿಂದ ಬನ್ನಿರಿ. ಬನ್ನಿ ಫಸ್ಟಿಂದ. ಥ್ಯಾಂಕ್ ಯು. ಇದು ಫಸ್ಟಾ? ಇದು ಫಿಕ್ಸ್ಡ್ ಡೆಪಾಸಿಟ್ ಇದೆ 2.85 ಕೋಟಿ, ಟೋಟಲ್ 3 ಕೋಟಿ ಆಸ್ತಿ. ಓಕೆ. ಸಾಲ ಅದರ ಜೊತೆಗೆ ಸಂಪಾದನೆ 23.56 lakhs, ಅಂದರೆ ಅವರಿಗೆ PMO ಇಂದ ಬರುವಂಥ ಸಂಬಳ ಅಂತ ಹೇಳ್ಕೊಳ್ತಾರೆ. ನಗದು 52,920 ರೂಪಾಯಿ ಇದೆ ಅಷ್ಟೇ. ಕ್ಯಾಶ್ ಅಷ್ಟೇ 52,000 ಇದೆ ಕ್ಯಾಶ್ ಅವ್ರ ಹತ್ರ ಅಷ್ಟೇ. ಬ್ಯಾಂಕ್ನಲ್ಲಿ 80,304 ರೂಪಾಯಿ ಇದೆ. ಓಕೆ, ಭಾಳ ಇಂಟ್ರೆಸ್ಟಿಂಗ್ ಇದು. ಕರೆಕ್ಟ್ ಸರ್. ಆಯಿತಾ. ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದಾರೆ ಸುಮಾರು 2,85 ಲಕ್ಷ. ಅದರಿಂದ ಬರೋ ಬಡ್ಡಿಯಿಂದ ನಾನು ಒಂದು ಸ್ವಲ್ಪ ಜೀವನ ಮಾಡ್ತೀನಿ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದೆ 9.12 ಲಕ್ಷ. ಆಯಿತಾ. ನನ್ನ ಹತ್ರ ಉಂಗುರ ಇದೆ 45 ಗ್ರಾಮ್ ತೂಕ, 4 ಉಂಗುರ ಇದೆ ಅಂತ ಹೇಳ್ಕೊಂಡಿದ್ದಾರೆ. 2.67 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ನಾಮಿನೇಷನ್ನೇ ಇದೆಯಲ್ಲ, ಇದು ಭಾಳ ಚೆನ್ನಾಗಿದೆ. ಅಫಿಡವಿಟೇ ತುಂಬ ಚೆನ್ನಾಗಿದೆ. ವಿದ್ಯಾರ್ಹತೆ ಗುಜರಾತ್ ವಿವಿಯಲ್ಲಿ MA ಅಂತ ಹೇಳ್ಕೊಂಡಿದ್ದಾರೆ. ಸಾಲ ಯಾರಿಗೂ ಕೊಟ್ಟಿಲ್ಲ. ಇಂಟ್ರೆಸ್ಟಿಂಗ್, ಯಾರಿಗೂ ಸಾಲ ಕೊಟ್ಟಿಲ್ಲ. ಓಕೆ, ಇರಲಿ. ಅಂದರೆ ಯಾಕೆ ಇದು ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂದರೆ 20 years ಆಫ್ ಎಲೆಕ್ಟಾರಲ್ ಪಾಲಿಟಿಕ್ಸ್, ಆಕ್ಟಿವ್ ಪಾಲಿಟಿಕ್ಸ್, CM ಆಗಿದ್ರು ರೀ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 12 ವರ್ಷ ಗುಜರಾತ್ CM. ಮೋರ್ ದ್ಯಾನ್ ದ್ಯಾಟ್ 10 ವರ್ಷಗಳ ಕಾಲ ಈಗ ಪ್ರಧಾನಮಂತ್ರಿ, 22 ವರ್ಷಗಳ ಕಾಲ ಆಕ್ಟಿವ್ ಪಾಲಿಟಿಕ್ಸ್. ಈಗ ಬೇರೆಯವರು ಮಾತಾಡ್ಕೊಳ್ಳೋರು ಬೇರೆ ಥರದಲ್ಲಿ ಮಾತಾಡ್ಬೋದು. ಈಗ ಅದಾನಿ ಅಂಬಾನಿ ಅಂತ ತರ್ಬೋದು. ಇವಾಗ ಅವರೆಲ್ಲ ನೋಡ್ಕೊಂತಾರೆ ಬಿಡ್ರಿ ಅನ್ನೋ ಥರದಲ್ಲಿ. ಈಗ ರಾಜಕೀಯ ವೈರುಧ್ಯ ಇರೋರು 1000 ತರ್ಬೋದು ಇದಕ್ಕೆ. ಬಟ್ ಒಬ್ಬ ಪ್ರಧಾನಮಂತ್ರಿಗಳ ಅಫಿಡವಿಟನ್ನು ಗಮನಿಸಿದ್ರೆ ವಾಹ್ ಅಂತ ಅನ್ಸೋದಂತೂ ಸುಳ್ಳಲ್ಲ. ಕರೆಕ್ಟ್ ಸರ್. ನೀವು ಸಣ್ಣ ಕಾರ್ಪೊರೇಟರ್, ನಿಮ್ಗೆ ಹೇಳ್ತೀನಿ ಕೇಳಿ. ಸಣ್ಣ ಕಾರ್ಪೊರೇಟರ್ ಬೆಂಗಳೂರಲ್ಲಿ 800 ಕೋಟಿ 900 ಕೋಟಿ ದಾಖಲೆ. ನಿಜ ಸರ್. MLA ಹೌದು 1450 ಕೋಟಿ MLA. ಆಮೇಲೆ ನಮ್ಮ ಕರ್ನಾಟಕ ರಿಚೆಸ್ಟ್ MLAಗಳಿಗೆ ಒಂಥರ ನೆಲೆಬೀಡು. ನಮ್ಮ ಕರ್ನಾಟಕ ಭಾರತದಲ್ಲಿ ಬೇರೆ ಎಲ್ಲೂ ಇಲ್ಲ. ರಿಚೆಸ್ಟ್ MLAಗಳು ನಮ್ಮ ಕರ್ನಾಟಕದಲ್ಲಿ. ಆಯಿತಾ. ಸಣ್ಣದಾರ BBMP ಇಂಜಿನಿಯರ್, ಅವನ ಆಸ್ತಿ ಇವತ್ತೊಂದು 60 ಕೋಟಿ. ಅವನು ಒಂದು 50 ಕೋಟಿ ಕೊಟ್ಟು ಏನೋ ಕಟ್ಸ್ಕೊಂಡಿರ್ತಾನೆ. ಅಪಾರ್ಟ್ಮೆಂಟ್ಗಳು ತಗೊಂಡಿರ್ತಾನೆ. ಒಂದು 12 ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ತೊಗೊಂಡಿರ್ತಾನೆ, 4 ಆ ಥರದ್ದು. ಹಾಗಾಗಿ ಇದು ಪ್ರಧಾನಮಂತ್ರಿಗಳು ಭಾಳ ಉತ್ಕೃಷ್ಟವಾಗಿ ಬದುಕ್ತಿದ್ದಾರೆ ಅನ್ನೋದನ್ನು ಗಮನಿಸಿದಾಗ ಐ ಬಿಲಾಂಗ್ ಟು ನೋ ಪಾರ್ಟಿ, ನಾನು ಭಾಳ ಆರಾಮಾಗಿ ಹೇಳ್ತಾ ಇದ್ದೀನಿ. ಭಾಳ ಈ ಅಫಿಡವಿಟ್ನ ನೋಡಿದಾಗ ಒಂದು ರೀತಿ ಭಾಳ ಖುಷಿ ಅನಿಸುತ್ತೆ. ನಿಜ ಸರ್. ವಾಹ್ ಅಂತ ಅನ್ಸುತ್ತೆ. ಯಾಕೆ ಎಲ್ಲರೂ ಪಾಲಿಸಬಾರ್ದು ಅನ್ಸುತ್ತೆ ಸರ್. ನಿಜ ಅನಿಸುತ್ತೆ. ಈಗ ನಾನು ಮುಂಚೆನೇ ಹೇಳ್ಬಿಟ್ನಲ್ರಿ, ರಾಜಕೀಯ ವೈರುಧ್ಯ ಇದ್ದವರು 1000 ಮಾತಾಡ್ಕೊತಾರೆ. ಬಿಡ್ರಿ ನೀವು ಸುಮ್ಮನೆ ಅಲ್ಲಿ 23 ಲಕ್ಷ ಅಂತೀರಿ, 3 ಕೋಟಿ ಅಂತೀರಿ. ಅದಾನಿ ಅಂಬಾನಿಗೆ ರೈಟ್ ಆಫ್ ಮಾಡಿದ್ದೀರಿ 1000 ಕೋಟಿ, ಲಕ್ಷಾಂತರ ಕೋಟಿ. ಅದು ಇದು ರಾಜಕೀಯ ಬರ್ತದೆ, ನಾನು ಬರಲ್ಲ ಅಂತ ಹೇಳಲ್ಲ. ನಾನು 2 ಆಯಾಮ ಮಾತಾಡ್ಬೇಕಲ್ರಿ ಇಲ್ಲಿ ಕೂತ್ಕೊಂಡು. ಬಟ್ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಸರ್ಟನ್ಲಿ ಪ್ರಧಾನಮಂತ್ರಿಗಳು ಖಂಡಿತವಾಗ್ಲೂ ಇಡೀ ದೇಶಕ್ಕೆ ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ ಈ ವಿಷಯದಲ್ಲಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.